ರಾಜ್ಯಸಭೆಗೆ ರಾಜ್ಯದಿಂದ ಹೊರಗಿನ ಸೆಲೆಬ್ರಿಟಿಯನ್ನ ಎಂಟ್ರಿ ಪಡಿಸಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿಗಳನ್ನ ನಡೆಸಿಕೊಳ್ತಾ ಇದ್ದು ಪ್ರಯತ್ನಗಳ ಭಾಗವಾಗಿ ಮುಂದುವರೆದಿದೆ. ಸ್ಥಾನಕ್ಕೆ ಖ್ಯಾತನಾಮರ ಸ್ಪರ್ಧೆ ನಿಶ್ಚಿತ ಅನ್ನುವಂತ ರೀತಿ ಕಾಣಿಸ್ತಾ ಇದೆ. ಆರ್ಥಿಕ ತಜ್ಞ ಆರ್ಬಿಐ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರು ಸ್ಪರ್ಧಿಸ್ತಾರಾ? ಕರ್ನಾಟಕದಿಂದ ಸ್ಪರ್ಧೆಗೆ ಈಗಾಗಲೇ ಸೋನಿಯಾ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಘುರಾಮ್ ರಾಜನ್ ಅವರನ್ನ ಕರೆತರೋದಕ್ಕೆ ಎಐಸಿಸಿಯಿಂದ ನಿರಂತರ ಪ್ರಯತ್ನಗಳು ಸಾಗ್ತಿರುವಂತಿದೆ. ರಘುರಾಮ್ ರಾಜನ್ ಮನವೊಲಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಕೇಂದ್ರ ಬಿಜೆಪಿ ಸರ್ಕಾರದ ಆರ್ಥಿಕ ನೀತಿಗಳ ಬಗ್ಗೆ ರಘುರಾಮ್ ರಾಜನ್ ಅವರು ನಿರಂತರವಾಗಿ ಟೀಕಿಸ್ತಾ ಬರ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನು ನಾವು ರಾಜ್ಯಸಭೆಗೆ ಆಯ್ಕೆ ಮಾಡೋದ್ರಿಂದಾಗಿ ಇದು ಪಕ್ಷಕ್ಕೆ ಇನ್ನಷ್ಟು ಬಲವರ್ಧನೆ ಆಗುತ್ತೆ ಅಂತ ಒಬ್ಬ ಸೆಲೆಬ್ರಿಟಿ ಎಂಟ್ರಿಗೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆ ಭಾಗವಾಗಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಸೆಳೆಯುವಂತಹ ತಂತ್ರವನ್ನ ನಡೆಸ್ತಾ ಇದ್ದಾರೆ. ಅವರ ಒಲವು ಏನು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ರಘುರಾಮ್ ರಾಜನ್ ಅವರನ್ನ ಕರೆತರಬೇಕು ಅನ್ನುವಂತಹ ಸೋನಿಯಾ ಗಾಂಧಿ ಅವರ ಸೂಚನೆಯನ್ನ ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಪಾಲಿಸ್ತಾ ಇದ್ದಾರೆ ಮತ್ತು ಅವರ ಇಂಗಿತ ಏನಾಗಿರಬಹುದು? ರಾಜ್ಯಸಭೆಗೆ ಸ್ಪರ್ಧೆ ಸಾಧ್ಯತೆ ಕಾಣಿಸ್ತಾ ಇದೆಯಾ? ದಿವ್ಯಜ್ಯೋತಿ, ಇದು ರಾಜ್ಯ ಕಾಂಗ್ರೆಸ್ನಿಂದ ಕಳಿಸ್ಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ನ ಪಾಲಿಗೆ 3 ರಾಜ್ಯಸಭೆ ಸ್ಥಾನಗಳಿದ್ದಾವೆ. 3ರಲ್ಲಿ ಈಗ ನಿವೃತ್ತಿ ಆಗ್ತಾ ಇರುವಂಥ 3ರ ಪೈಕಿ 2ರಲ್ಲಿ ಯಥಾವತ್ತಾಗಿ ಇಬ್ಬರನ್ನ ಮುಂದುವರಿಸುವಂಥ ಸಾಧ್ಯತೆ ಇದೆ. ಒಂದು ಸ್ಥಾನವನ್ನು ಖಾಲಿ ಇರಿಸಿಕೊಂಡು ಅದಕ್ಕೆ ಸೋನಿಯಾ ಗಾಂಧಿ ಅವರನ್ನ ಕರೆತರುವಂಥ ಪ್ರಯತ್ನದ ಭಾಗವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭೇಟಿಯನ್ನು ಕೂಡ ಮಾಡಿದರು. ಆದರೆ ಅದರ ಬದಲಿಗೆ ಬೇರೆಯವ್ರನ್ನ ಕಳಿಸೋಣ ಅನ್ನುವಂಥ ವಿಚಾರಗಳು ಚರ್ಚೆ ಆಗಿತ್ತು ಅನ್ನುವಂಥದ್ದು. ಮೊದಲು ಚರ್ಚೆ ಆಗಿದ್ದಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಕರೆಸಬಹುದಾ ಅನ್ನುವಂಥ ಚರ್ಚೆ ಆಗಿತ್ತು. ಆದರೆ ಕೇಂದ್ರದ ಆರ್ಥಿಕ ನೀತಿಗಳ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತಹ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಅವರನ್ನ ಕರೆತಂದ್ರೆ ಹೇಗೆ ಎನ್ನುವಂಥ ಚರ್ಚೆಗಳು ಶುರುವಾಯಿತು. ಮತ್ತು ಕಾಂಗ್ರೆಸ್ನ ಪಾಲಿಗೆ ಹೆಚ್ಚು ಸ್ಥಾನವನ್ನು ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಸದ್ಯದಲ್ಲೇ ಅವಕಾಶ ಇರುವಂಥದ್ದು ಕರ್ನಾಟಕದಲ್ಲಿ. ಹಾಗಾಗಿ ಒಂದು ಸ್ಥಾನಕ್ಕೆ ಮಾಜಿ ಗವರ್ನರ್ ಆಗಿರ್ತಕ್ಕಂಥವ್ರನ್ನ ಕಳಿಸ್ಕೊಟ್ರೆ ಹೇಗೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಎಐಸಿಸಿ ನಾಯಕರು ಅವರ ಮನವೊಲಿಸುವ ಪ್ರಯತ್ನವನ್ನು ಒಂದು 2-3 ಸುತ್ತಿನ ಮಾತುಕತೆ ನಡೆಸಿದಾಗಲೂ ಕೂಡ ನನಗೆ ಯಾಕೆ ಬೇಕು ರಾಜಕಾರಣ ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಕೆಪಿಸಿಸಿ ನಾಯಕರಿಗೆ ಎಐಸಿಸಿಯಿಂದ ಬಂದಿರುವಂಥ ಸೂಚನೆ ಒಂದು ಸ್ಥಾನ ರಿಸರ್ವ್ ಇರಲಿ, 2ಕ್ಕೆ ಆಯ್ಕೆಗೆ ಹೆಸರುಗಳನ್ನ ಶಿಫಾರಸು ಮಾಡಿ ಅಂತ ಸೂಚನೆ ಏನಕ್ಕೆ ಬಂದಿದೆ. ಹಾಗಾಗಿ ಮಾಜಿ ಗವರ್ನರ್ ಅವ್ರನ್ನ ಏನು ಅವ್ರು ಇದುವರೆಗೂ ಕೂಡ ಆರ್ಥಿಕ ನೀತಿಯ ವಿರುದ್ಧ, ಕೇಂದ್ರದ ಆರ್ಥಿಕ ನೀತಿಯ ವಿರುದ್ಧ ಸಾಕಷ್ಟು ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರೋದ್ರಿಂದ ಅಕಸ್ಮಾತ್ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಆರ್ಥಿಕ ಮಾತುಕತೆಗಳ ಧ್ವನಿಯಾಗಿ ಅವರು ನಿಲ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಕೆ ನಡೀತಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅವರು ಒಪ್ಪಿದರೆ ರಾಜ್ಯದಿಂದ 3ನೇ ವ್ಯಕ್ತಿಯಾಗಿ ಹೊರಭಾಗದಿಂದ ಸೆಲೆಬ್ರಿಟಿಯಾಗಿ ಅವರು ರಾಜ್ಯಸಭೆ ಪ್ರವೇಶಿಸುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ದಿವ್ಯಜ್ಯೋತಿ.